ಕಾಟೇರ ಟೈಟಲ್ ವಿಚಾರವಾಗಿ ಉಮಾಪತಿಗೆ ತಗಡು ಅಂತ ದರ್ಶನ್ ಅವರು ಬಳಕೆ ಮಾಡಿದ್ರು. ತಗಡು ಅನ್ನೋ ಮಾತಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಡಿದ್ದಾರೆ, ಮಾತನಾಡಲಿ, ತೊಂದರೆ ಇಲ್ಲ. ಹಳ್ಳಕ್ಕೆ ಬಿದ್ದ ಅಂತ ಕಲ್ಲು ಎಸೆಯೋ ಕೆಲಸವನ್ನ ನಾನು ಮಾಡಲ್ಲ ಅಂತ ಹೇಳಿದ್ದಾರೆ. ಸೆಲೆಬ್ರಿಟಿ ಅಂತಲ್ಲ, ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪು. ದರ್ಶನ್ ಲ್ಯಾಂಬೋರ್ಗಿನಿಗೆ ಅಡ್ವಾನ್ಸ್ ಕೊಟ್ಟೋನು ನಾನು ಅಂತ ಪಬ್ಲಿಕ್ ಟಿವಿಗೆ ನಿರ್ಮಾಪಕ ಉಮಾಪತಿಯವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟೈಟಲ್ ವಿಚಾರವಾಗಿ ಉಮಾಪತಿಗೆ ತಗಡು ಅಂತ ಶಬ್ದವನ್ನ ದರ್ಶನ್ ಬಳಕೆ ಮಾಡಿದ್ರು. ಅದಕ್ಕೆ ನಾನು ಉತ್ತರ ಕೊಟ್ಟಿಲ್ಲ. ಮಾತಾಡಿದ್ದಾರೆ, ಮಾತಾಡಲಿ, ತೊಂದರೆ ಇಲ್ಲ. ಹಳ್ಳಕ್ಕೆ ಬಿದ್ದ ಅಂತ ನಾನು ಕೂಡ ಕಲ್ಲು ಎಸೆಯೋಕೆ ಹೋಗೋದಿಲ್ಲ. ಬಟ್ ಸೆಲೆಬ್ರಿಟಿ ಅಂತಲ್ಲ, ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪು. ಆಮೇಲೆ ಲ್ಯಾಂಬೋರ್ಗಿನಿ ಕಾರ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಸೊ ಅಡ್ವಾನ್ಸ್ ಕೊಟ್ಟೋ ನಾನು ಅಂತ ಹೇಳಿ, ಅಂದರೆ ದರ್ಶನ್ ಅವರು ಪುನೀತ್ ಜೊತೆ ಕಂಪೇರ್ ಮಾಡಿಕೊಂಡು ಲ್ಯಾಂಬೋರ್ಗಿನಿ ಕಾರು ರಾಜ್ಕುಮಾರ್ ಫ್ಯಾಮಿಲಿ ಬಿಟ್ಟರೆ ಇರುವಂಥದ್ದು ನನ್ನ ಕಡೆಗೆ ಅಂತ ಹೇಳಿದ್ರು. ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ. ಕಾಟೇರ ಸಿನಿಮಾ ಟೈಟಲ್ ವಿಚಾರವಾಗಿ ದರ್ಶನ್ ಅವರು ಒಂದು ತಗಡು ಅನ್ನೋ ಒಂದು ಪದವನ್ನ ಬಳಕೆ ಮಾಡಿರ್ತಕ್ಕಂಥದ್ದು. ಅವತ್ತು ನೇರವಾಗಿ ಉಮಾಪತಿ ಅವರಿಗೆ ಆ ಒಂದು ಪದವನ್ನ ಬಳಸುವ ಮೂಲಕ ಟಾಂಗ್ ಕೊಟ್ಟಿದ್ರು. ಅವತ್ತು ಈಗ ಪ್ರಸಕ್ತ ಒಂದು ವಿದ್ಯಮಾನಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಓವರಾಲ್ ಆಗಿ ಮಾತಾಡೋದಾದ್ರೆ ಏನು ಸರ್? ಇಲ್ಲಿ ಇವಾಗ ಮಾಡಿದವ್ರು ಪಾಪ ಆಡದವ್ರು ಬಾಯಲ್ಲಿ ಅಂದಂಗೆ ಬೇಡ. ತಪ್ಪು ಮಾಡಿದರೆ ಕಾನೂನಿನಲ್ಲಿ ಅದು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದ ಒಂದು ಅಪರಾಧ ಆಗಿರ್ತದೆ. ಆಮೇಲೆ ಅದು ಬಿಟ್ಟು ಕೂಡ ತಮಗೆ ಗೊತ್ತಿದೆ, ಜನ ಮಾಧ್ಯಮಗಳ ಮುಖಾಂತರ ಪ್ರತಿನಿತ್ಯನೂ ಕೂಡ ಇದ್ರ ಬಗ್ಗೆ ಏನು ಚಲನವಲನಗಳಿದ್ದಾವೆ ಅದ್ರ ಬಗ್ಗೆ ತಾವು ಪ್ರಸಾರ ಮಾಡ್ತಾ ಇದ್ದೀರಿ. ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದು ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಗೃಹ ಮಂತ್ರಿಗಳಿರ್ಬೋದು, ಹಾಗೂ ಕಮಿಷನರ್ ಸಾಹೇಬರು, DCP ಸಾಹೇಬರು, ACP ಸಾಹೇಬರು, ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇಲಾಖೆನೂ ಅಷ್ಟೇ ತುಂಬ ಜಾಗ್ರತೆ ವಹಿಸಿ, ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ. ಇದೇನೊಬ್ಬ ಸೆಲೆಬ್ರಿಟಿ ಅಂತಲ್ಲ, ತಪ್ಪು ಯಾರೇ ಮಾಡಿದ್ರು ತಪ್ಪಾಗ್ತದೆ. ಸೊ ಅದಕ್ಕೆ ಒಬ್ಬ ಸೆಲೆಬ್ರಿಟಿ ಅಂತ ಏನೋ ಒಂದು ಮಾತಾಡಿದಾಗ ಹೆಂಗೆ ಮಾದರಿಯಾಗಿ ತಗೋತಾರೆ, ತಪ್ಪು ಮಾಡಿದಾಗಲೂ ಕೂಡ ತಪ್ಪು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಭಾವಿಗಳು ಫೋನ್ ಮಾಡಿದ್ರು ಕೂಡ ನಾನು ಸಾಕಷ್ಟು ಕೇಳ್ಪಟ್ಟೆ. ಪ್ರಭಾವಿಗಳೆಲ್ಲ ಫೋನ್ ಮಾಡಿ ಬಿಡಿಸೋಕ್ಕೆ ಇದು ಮಾಡ್ತಾರೆ ಅಂತ. ಇವ್ರ ಮನೇಲೆ ಕೊಲೆ ಆದರೆ ಫೋನ್ ಮಾಡಿಸಿ ಬಿಡಿಸ್ತಾರ ಅನ್ನೋದು ನಂದೊಂದು ಪ್ರಶ್ನೆ ಸರ್, ಅಷ್ಟೇ. ಸರ್, ಈಗ ಅವತ್ತು ನಿಮ್ಗೆ ತಗಡು ಅನ್ನೋ ಒಂದು ಪದವನ್ನ ಬಳಸಿರ್ತಕ್ಕಂಥದ್ದು, ಆ ಒಂದು ಪದ ಈಗ ಅವರಿಗೆ ತಿರುಗುಬಾಣವಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ಈಗ ಆನ್ಸರ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ ಸರ್? ಇಲ್ಲ ಸರ್, ನಾನು ಅವ್ರಿಗೇನೋ ಆನ್ಸರ್ ಕೊಡಬೇಕು ಅನ್ನೋದೇನಿಲ್ಲ ಸರ್. ಆಮೇಲೆ ನೋಡಿ, ನಾವು ಬೆಳೀತಾ ನನ್ನ ಉದ್ದೇಶ ಇಷ್ಟೇ ಸರ್. ನಾನು ಪ್ರತಿನಿತ್ಯನೂ ಬೆಳಿಬೇಕು, ಇನ್ನೊಂದು ಉತ್ತುಂಗತಕ್ಕೆ ನಾನು ಬೆಳಿಬೇಕು ಅನ್ನೋದು ಬಿಟ್ಟರೆ ಯಾರಿಗೋ ತೊಂದರೆ ಕೊಡಬೇಕು, ಯಾರೋ ಏನೋ ದ್ವೇಷ ಸಾಧಿಸ್ತಾರೆ ಅವ್ರಿಗೆ ನಾನು ದ್ವೇಷ ಸಾಧಿಸ್ಬೇಕು ಅನ್ನೋದೇನಿಲ್ಲ ಸರ್. ಮಾತಾಡಿದರೆ ಮಾತಾಡಲಿ ಬಿಡಿ ಸರ್. ಅಯ್ಯೋ ಒಳ್ಳೆ ಚೆನ್ನಾಗಿ ರೋಡಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ಬರು ಬೈತಾರಪ್ಪ, ನಾವು ಅವ್ರ ಜೊತೆ ನಿಂತ್ಕೊಂಡು ಜಗಳ ಆಡೋಕ್ಕಾಗ್ತದ? ನೋಡಿ, ನಮ್ಮ ಗುರಿ ತಲುಪೋದು, ಮತ್ತು ನಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಅಂತಿದೆ, ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ನಮ್ಮ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದ್ದಾರೆ. ಅವ್ರನ್ನೆಲ್ಲರನ್ನೂ ನೋಡ್ಕೊಂಡು ಅವ್ರನ್ನೆಲ್ಲರನ್ನೂ ತಲೆಲಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಪರವಾಗಿಲ್ಲ, ಅವ್ರು ಮಾತಾಡಲಿ, ನಾನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಇವಾಗ ಕಮೆಂಟ್ಗಳು ತೆಗೆದು ನೋಡೋರು ನಾನೇನು ನೋಡ್ತಾ ಇದ್ದೆ, ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು. ಇನ್ನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ, ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು. ಅದ್ಯಾವುದೋ ಲ್ಯಾಂಬಾರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬಾರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳ್ಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ. ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್. ಯಾಕೆಂದರೆ ಏನೇ ಆಗ್ಬೋದು, ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್, ನಾನು ಮುಖ್ಯವಾಗಿ ನಾನು ಅನ್ಕೊಂಡಿರೋದೇನೆಂದರೆ, ರಾಜಕೀಯವಾಗಿ ಬೆಳೀತೀನೋ ಇಲ್ವೋ, ಸಿನಿಮಾ ರಂಗದಲ್ಲಿ ಬೆಳೀತೀನೋ ಇಲ್ವೋ, ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲೋ ಸರ್, ನನ್ನ ಮನೆಗೆ ಯಾವತ್ತಿದ್ರು ನಾನು ರಾಜನೇ ಸರ್. ನನ್ನ ಮನೆಗೆ ಯಾವತ್ತಿದ್ರು ನಾನು ಹೀರೋನೇ. ನನ್ನ ಮನೆಗೆ ಯಾವತ್ತಿದ್ರು ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವನೇ. ನನ್ನ ಮರ್ಯಾದೆನ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತು ಕಳ್ಕೊಳ್ಳಲ್ಲ ಸರ್. ಆಮೇಲೆ ದುಡ್ಡು ಕಳ್ಕೊಂಡ್ರು ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡಲ್ಲ. ಮಾತಾಡಿದರೆ ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಹಳ್ಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ
ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತೊಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನ ನನಗೆ ಫೋನಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ ಅಷ್ಟೇ. ಅಂತ ಒಂದು ಸಾರ್ವಜನಿಕ ವೇದಿಕೆ ಮೇಲೆ ಅಂದ್ರೆ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತಾರೆ, ಅವತ್ತು ಅಣ್ಣ ಅವರು ಹೇಳಿರ್ತಕ್ಕಂಥ ಮಾತು, ಅಂಥದ್ರಲ್ಲಿ ಅವ್ರ ಬಾಯಲ್ಲಿ ಇಂಥ ಒಂದು ಮಾತು ಬಂದಾಗ ಅವತ್ತು ನಿಮ್ಗೆ ಯಾವ ರೀತಿ ಹೇಗೆ ಏನು ಅನ್ಸುತ್ತೆ? ಸರ್ ಇವಾಗ ನೋಡಿ, ಯಾವ ಮನುಷ್ಯ ಅಂತಂದ್ಮೇಲೆ ದುಡುಕಿ ಮಾತಾಡೋದು ಸರ್, ಅದು ಸಹಜ ಸರ್. ಯಾಕಂದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ತಪ್ಪುಗಳು ಮಾಡಿದ್ದೀನಿ ಸರ್. ನಾನು ತಪ್ಪುಗಳು ಮಾಡಿ ಅದರಿಂದ ತಿದ್ಕೊಂಡಿದ್ದೀನಿ. ಪದೇ ಪದೇ ಒಂದೇ ತಪ್ಪನ್ನು ಮಾಡಿಕೊಂಡು ಕಲ್ತಿರೋದನ್ನೇ ಎಷ್ಟು ಸಲಿ ಅಂತ ಕಲಿತೀರ. ಮನುಷ್ಯ ಅಂದವನು ನಡಬೇಕಾದ್ರೆ ಎಡು ಬೀಳ್ತಾನೆ, ಎಡು ಬಿದ್ಮೇಲೆ ನಡ್ಕೊಂಡು ಹೋಗ್ಬೇಕು ಸರ್. ನಾವು ಆ ಕಲ್ಲನ್ನ ಕಿತ್ತಾಕೊಂಡು ಕುತ್ಕೋಬಾರ್ದು ಸರ್. ನಾನು ಬಯಸೋದು ಇಷ್ಟೇ ಸರ್, ಯಾರು ಏನು ಬೇಕಾದ್ರೂ ಬೈಬೋದು ಸರ್. ನಮ್ಮಲ್ಲಿ ತಪ್ಪಿದೆಯಾ ನಾನು ತಿದ್ಕೋತೀನಿ, ತಪ್ಪಿಲ್ವಾ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಸರ್. ಯಾವುದೇ ಕಾರಣಕ್ಕೂ ದೊಡ್ಡ ವ್ಯಕ್ತಿ ನೋಡ್ಕೊಂಡು ಮಾತಾಡಬೇಕು, ಚಿಕ್ಕ ವ್ಯಕ್ತಿ ನೋಡ್ಕೊಂಡು ಎಲ್ಲರಿಗೂ ಒಂದೇ ನ್ಯಾಯ ಸರ್. ಎಲ್ಲರೂ ನೋಡ್ಕೊಂಡೇ ಮಾತಾಡಬೇಕಾಗ್ತದೆ. ಕೋಪ ಬಂದಾಗ ಮಾತಾಡ್ತಾರೆ ಸರ್, ಬಟ್ ಜನಗಳ ಮಧ್ಯದಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ನಾವು ತಾಳ್ಮೆಯಿಂದ ನಡ್ಕೋಬೇಕಾಗ್ತದೆ. ಇಲ್ಲಿ ಅದೇನೋ ಆತ ಒಳಗಡೆ ಹೋಗಿದ್ದಾರೆ ಅಂದ್ಬಿಟ್ಟು ನಾನೇನು ಬೈಟ್ಸ್ಕೊಡ್ತಾ ಇಲ್ಲ, ಇನ್ನೊಂದು ಮತ್ತೊಂದಲ್ಲ. ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾಧ್ಯಮಗಳ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ, ನನ್ನಂಥವ್ರ ನಿರ್ಮಾಪಕರ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ ಸರ್. ಸೊ ಅವ್ರು ಹೇಳ್ತಾ ಇರೋದ್ರ ಅರ್ಥ ಅಷ್ಟೇ, ನೀವು ಯಾವ ಮೆಟ್ಟಿಲುಗಳನ್ನು ಬಳಕೆ ಮಾಡ್ಕೊಂಡು ಮೇಲೆ ಏರಿರ್ತೀರೋ ಆ ಮೆಟ್ಟಿಲುಗಳನ್ನು ಮರೆಯಕ್ಕೆ ಹೋಗಬಾರ್ದು ಅನ್ನೋದು ಸಿಂಪಲ್. ಅದರ ಅರ್ಥ ಅಷ್ಟೇ. ಬಂದ ದಾರಿಯನ್ನು ಮರೆತರೆ ಈ ಪರಿಸ್ಥಿತಿ ಆಗುತ್ತೆ. ಬಂದ ದಾರಿಯನ್ನು ನೆನಪಲ್ಲಿ ಇಟ್ಕೊಂಡ್ರೆ ಈ ರೀತಿ ಆಗೋದಿಲ್ಲ. ಯಾರೇ ಎತ್ತರಕ್ಕೆ ಬೆಳೀಲಿ, ಎಷ್ಟೇ ಬೆಳೀಲಿ, ಅವ್ರು ಬೆಳೆದಿರುವಂಥದ್ದು ನಾನು ಹೆಂಗೆ ಬಂದೆ ಅನ್ನೋ ತಲೆಯಲ್ಲಿ ಯಾವಾಗಿದ್ರೂ ಕೂಡ ಇದ್ದು ಬಿಟ್ಟರೆ ಯಾವುದು ನೆತ್ತಿಗೆ ಏರೋದಿಲ್ಲ. ನೆತ್ತಿಗೆ ಏರದಂಥ ಪರಿಸ್ಥಿತಿಯಲ್ಲೇ ಈಗ ಆಗೋದು.